ಬೆಂಗಳೂರು ನಗರದಲ್ಲಿ ಕ್ರಿಸ್ಮಸ್ ಹಬ್ಬದ ಸಂಭ್ರಮ ಮತ್ತಷ್ಟು ಕಂಗೊಳಿಸಿದೆ. ನಗರದಲ್ಲಿ ಕ್ರಿಸ್ಮಸ್ ಹಬ್ಬದ ಸಂಭ್ರಮ ಜೋರಾಗಿದ್ದು, ಅದರ ಅಂಗವಾಗಿ ಸಮತಾ ಸೈನಿಕ ದಳದ ಬೆಂಗಳೂರು ನಗರ ಘಟಕದ ಅಧ್ಯಕ್ಷ ಜಾನ್ ರವರ ನೇತೃತ್ವದಲ್ಲಿ ಅದ್ಧೂರಿ ಕ್ರಿಸ್ಮಸ್ ಜಾಥಾ ಆಯೋಜಿಸಲಾಯಿತು. ಅಧ್ಯಕ್ಷ ಜಾನ್ ಅವರ ನೇತೃತ್ವದಲ್ಲಿ ನಡೆದ ಈ ಜಾಥಾ ನೀಲಸಂದ್ರದ ಅಂಬೇಡ್ಕರ್ ಪುತ್ಥಳಿಯಿಂದ ಜಾಥೆಯನ್ನು ಪ್ರಾರಂಭಿಸಿ ಎನ್ಜಿವಿ ಅಂಬೇಡ್ಕರ್ ಪುತ್ಥಳಿವರೆಗೂ ಸುಮಾರು ಹಲವಾರು ಕಿಲೋಮೀಟರ್ ದೂರದವರೆಗೆ ಅದ್ಧೂರಿಯಾಗಿ ಸಾಗಿತು. ಮಾರ್ಗ ಮಧ್ಯೆ ಜನರಿಗೆ ಎಲ್ಲರಿಗೂ ಕ್ರಿಸ್ಮಸ್ ಹಬ್ಬದ ಹಾರೈಕೆ, ಪ್ರೀತಿ, ಶಾಂತಿ, ಸಹೋದರತ್ವವೇ ನಮ್ಮ ಧ್ಯೇಯ ಎಂಬ ಸಂದೇಶಗಳನ್ನು ಜಾಥಾ ನೀಡಿತು. ಪಾಂಡ್ರೆ, ಸಿಸ್ಟರ್ಗಳು, ಕ್ರೈಸ್ತ ಸಮುದಾಯದ ಗಣ್ಯರು, ಸಾರ್ವಜನಿಕರು ಹಾಗೂ ವಿವಿಧ ವಯಸ್ಸಿನ ಜನರು ಕೈಯಲ್ಲಿ ಕ್ರಿಸ್ಮಸ್ ನಕ್ಷತ್ರಗಳು, ಪಾವನ ಕ್ರಾಸ್ಗಳು ಮತ್ತು ಹೂಹಾರಗಳನ್ನು ಹಿಡಿದು ಜಾಥೆಯಲ್ಲಿ ಪಂಗಡ ಸೇರಿದರು. ಜಾಥಾ ನಡುವೆ ಕ್ರೈಸ್ತ ಭಕ್ತಿಗೀತೆಗಳು, ಪ್ರಾರ್ಥನೆ, ಡ್ರಮ್ ಬ್ಯಾಂಡ್ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳ ಸಂಘ ಪ್ರದರ್ಶನಗಳು ನಡೆಯುತ್ತಾ ಜನರಲ್ಲಿ ಕುತೂಹಲ ಮೂಡಿಸಿತು. ಜಾಥಾದ ಪ್ರಮುಖ ಆಕರ್ಷಣೆ ಎಂದರೆ ಕ್ರಿಸ್ಮಸ್ ಉಡುಗೆ ತೊಟ್ಟ ಮಕ್ಕಳು ಹಾಗೂ ಸಾಂತಾಕ್ಲಾಸ್ ರೂಪದಲ್ಲಿ ಬಂದ ಪುಟ್ಟ ಮಕ್ಕಳು. ಮಕ್ಕಳ ನಗುಮುಖ, ಹಬ್ಬದ ಉತ್ಸಾಹ ಮತ್ತು ಸಾಂತಾಕ್ಲಾಸ್ ಪಾತ್ರಗಳಲ್ಲಿ ಮಾಡಿದ ಕಲಾತ್ಮಕ ಅಭಿನಯದಿಂದ ಜಾಥೆಗೆ ಹೊಸ ಚೈತನ್ಯ ಒದಗಿಸಿತು. ಜಾಥಾದ ಅತಿ ಹೆಚ್ಚು ಭಾಗದಲ್ಲಿ ಮಕ್ಕಳು ಪಾಲ್ಗೊಂಡಿದ್ದು, ಅವರಿಗೆ ವಿವಿಧ ಉಡುಗೊರೆಗಳನ್ನು ವಿತರಿಸಿ ಸಂತಸ ಹಂಚಿಕೊಳ್ಳಲಾಯಿತು. ಇದನ್ನು ನೋಡಿ ಹಿರಿಯ ನಾಗರಿಕರು ಕೂಡ ಭಾವನಾತ್ಮಕವಾಗಿ ಮೆಚ್ಚುಗೆ ವ್ಯಕ್ತಪಡಿಸಿದರು. ಈ ಕಾರ್ಯಕ್ರಮಕ್ಕೆ ಮುಜರಾಯಿ ಸಚಿವ ರಾಮಲಿಂಗಾರೆಡ್ಡಿ ಹಾಗೂ ಸಮತಾ ಸೈನಿಕ ದಳದ ರಾಷ್ಟ್ರೀಯ ಅಧ್ಯಕ್ಷ ಎಂ ವೆಂಕಟಸ್ವಾಮಿ ಚಾಲನೆ ನೀಡಿದರು. ಜಾಥಾ ನಂತರ ನಡೆದ ಸಾರ್ವಜನಿಕ ಸಭೆಯಲ್ಲಿ ಜನಸಂದಣಿ ಹೆಚ್ಚಾಗಿ ಕಂಡುಬಂದಿತು. ಜಾಥಾ ಸಮಾರಂಭ ಶಾಂತಿಯುತವಾಗಿ ನಡೆಯಿದ್ದು, ಕೊನೆಯಲ್ಲಿ ಎಲ್ಲರೂ ಪರಸ್ಪರ ಹಬ್ಬದ ಹಾರೈಕೆಗಳನ್ನು ವಿನಿಮಯ ಮಾಡಿಕೊಂಡರು. ಕೋರಮಂಗಲದ ಅಂಬೇಡ್ಕರ್ ನಗರ, ಎನ್ಜಿವಿ ಕಾಂಪ್ಲೆಕ್ಸ್, ಸಮತಾ ನಗರ, ಲಕ್ಷ್ಮಣರಾವ್ ನಗರ, ಈ ಭಾಗದಲ್ಲಿರ್ತಕ್ಕಂಥ ಎಲ್ಲ ಕ್ರೈಸ್ತ ಬಾಂಧವರಿಗೆ ಈ ವರ್ಷದ ಕ್ರೈಸ್ತ ಜಯಂತಿಯ ಶುಭಾಶಯಗಳನ್ನ ನಾನು ಸಮತಾ ಸೈನಿಕ ದಳದ ರಾಷ್ಟ್ರೀಯ ಅಧ್ಯಕ್ಷನಾಗಿ ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ಸಮತಾ ಸೈನಿಕ ದಳದ ಎಲ್ಲಾ ಪದಾಧಿಕಾರಿಗಳು ಈ ಭಾಗದಲ್ಲಿರ್ತಕ್ಕಂಥವ್ರು, ವಿಶೇಷವಾಗಿ ಕುಮಾರ್ ಮತ್ತು ಜಾನ್ ಇವರ ನೇತೃತ್ವದಲ್ಲಿ ಪ್ರತಿ ವರ್ಷ ಡಿಸೆಂಬರ್ 25 ಏನ್ ಕ್ರೈಸ್ತ ಜಯಂತಿ ಬರುತ್ತೆ, ಅದಕ್ಕೆ ಮೊದಲೇ ಆ ಹಬ್ಬಕ್ಕೆ ಚಾಲನೆ ಕೊಟ್ಟು ಸಂತೋಷದ ಸಂದೇಶವನ್ನ ಇಡೀ ಜನರಿಗೆ ಕೊಡ್ತಾ ಇರ್ತಕ್ಕಂಥ ಒಂದು ಅಪರೂಪದ ಕಾರ್ಯಕ್ರಮ ಇವತ್ತು ಆರಂಭ ಆಗಿದೆ. ಇವತ್ತು ನಾಳೆ 2025 ಡಿಸೆಂಬರ್ 25, ಹಾಗೇನೆ ಅದು ಮುಂದುವರೆದು ಜನವರಿ 1ನೇ ತಾರೀಕು ಇಲ್ಲಿವರೆಗೂ ಕೂಡ ಈ ಕ್ರೈಸ್ತ ಜಯಂತಿಯ ದೊಡ್ಡ ಸಂದೇಶ ರವಾನೆ ಆಗುತ್ತೆ. ಜನರಿಗೆ ಬಂದಿರತಕ್ಕಂತ ಯಾವುದೇ ತೊಂದರೆ ಇದ್ರೂ ಕೂಡ ಕ್ರೈಸ್ತನಲ್ಲಿ ಪವಿತ್ರ ಪ್ರಾರ್ಥನೆ ಮಾಡಿದಾಗ ಅದು ಬಹಳ ದೊಡ್ಡ ಸಂದೇಶ ಹೋಗುತ್ತೆ. ಜನರು ನೆಮ್ಮದಿಯಿಂದ ಬದುಕಬೇಕು, ಜನರಿಗೆ ಬಂದಿರತಕ್ಕಂತ ಎಲ್ಲಾ ತೊಂದರೆಗಳು ನೀಗಿಸೋದಕ್ಕೆ ಕ್ರೈಸ್ತರು ಮತ್ತೆ ಮತ್ತೆ ಪ್ರತಿ ವರ್ಷ ಹುಟ್ಟಿ ಬಂದು ಜನರಿಗೆ ಆಶೀರ್ವಾದ ಮಾಡ್ತಕ್ಕಂಥ ಕೆಲಸ ನಡೀತದೆ. ಅದಕ್ಕಾಗಿ ನನ್ನನ್ನ ಇವತ್ತು ಪ್ರೀತಿಯಿಂದ ಇಲ್ಲಿ ಕರೆದು ಸಂತೋಷದಲ್ಲಿ ಭಾಗಿಯಾಗೋದಕ್ಕೆ ಈ ಕ್ರೈಸ್ತ ಹಬ್ಬದ ವಿಶೇಷವಾದಂತ ಚಾಲನೆಗೆ ಅವಕಾಶ ಮಾಡಿಕೊಟ್ಟಂತ ಎಲ್ರಿಗೂ ನಾನು ಅಭಿನಂದಿಸಿ, ಕ್ರೈಸ್ತ ಹಬ್ಬದ ಜೀಸಸ್ ಕ್ರೈಸ್ಟ್ ಇವತ್ತು ಮತ್ತೊಮ್ಮೆ ಹುಟ್ಟಿ ಈ ಜನರ ಕಷ್ಟ ಕಾರ್ಪಣ್ಯಗಳಲ್ಲಿ ಭಾಗಿಯಾಗ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಹ್ಯಾಪಿ ಕ್ರಿಸ್ಮಸ್ ಹೇಳ್ತಾ ಇದ್ದೀನಿ. ಜೈ ಭೀಮ್, ಜೈ ಭಾರತ್. ಯಾರು ಸಮಾನತೆ ತರಕ್ಕೆ ಹೋಗ್ತಾರೆ ಅವ್ರಿಗೆ ವಿರೋಧ ಇದ್ದೇ ಇರುತ್ತೆ. ಈಗ ಅಂಬೇಡ್ಕರ್ ಅವರು ಸಮಾನತೆ ತಂದ್ರು, ಆದ್ರೆ ಅವ್ರ ವಿರೋಧ ಬಹಳ ಜನ ಇದ್ದಾರೆ. ಅಂಬೇಡ್ಕರ್ ವಿರುದ್ಧ ಈ 40-50 ವರ್ಷ ಅಪಪ್ರಚಾರ ಮಾಡಿದ್ರು ಕೆಲವರು ವಿರೋಧ. ಆಮೇಲೆ ಬಸವಣ್ಣ ಸಮಾನತೆ ತರಬೇಕು ಅಂತ ಹೊರಟಾಗ ಬಸವಣ್ಣವ್ರನ್ನ ಓಡಿಸ್ಬಿಡ್ತಾರೆ, ಊರಿಂದ ಓಡಿಸ್ಬಿಟ್ಟು ಅವ್ರು ಬರೆದಿರ್ತಾರಲ್ಲ ಅದನ್ನೆಲ್ಲ ಸುತ್ತಾಕ್ಬಿಡ್ತಾರೆ. ಅದೇ ರೀತಿ ಯೇಸು ಕ್ರಿಸ್ತ ಕೂಡ ಸಮಾನತೆ ತರಬೇಕು, ಮನುಷ್ಯರು ಮನುಷ್ಯರ ತರ ಬಂದ್ಬೇಕು, ಯಾರು ದೊಡ್ಡವರಲ್ಲ ಯಾರು ಚಿಕ್ಕವರಲ್ಲ ಅಂತ ಹೇಳಕ್ಕೆ ಹೊರಟಾಗ ಏನ್ ಮಾಡ್ತಾರೆ, ಯೇಸು ಕ್ರಿಸ್ತನ ಶಿಲ್ವೆಗೆ ಏರಿಸ್ತಾರೆ ಅಲ್ವಾ. ಶಿಲ್ವೆಗೆ ಹೇಳಿದ್ರು ಕೂಡ ಅವ್ರ ಅನ್ಯಾಯಗಳು ಪ್ರಪಂಚದ ಎಲ್ಲಾ ಭಾಗದಲ್ಲೂ ಕೂಡ ಹೋಗಿ ಕ್ರೈಸ್ತ ಯೇಸು ಕ್ರಿಸ್ತ ಏನ್ ಹೇಳಿದ್ದಾರೆ ಅದನ್ನೆಲ್ಲ ಕೂಡ ಜನಕ್ಕೆಲ್ಲ ಹೇಳಿ ಕ್ರೈಸ್ತ ಧರ್ಮವನ್ನ ಪ್ರಾರಂಭ ಮಾಡಿ, ಆಮೇಲೆ ಅದಾದ್ಮೇಲೆ
ಈಗ ಪ್ರತಿ ಭಾನುವಾರ ಚರ್ಚ್ಗಳಲ್ಲಿ ಪ್ರವಚನ ಮಾಡ್ತಾರೆ ಗುರುಗಳು. ಯಾರು ಸಂಸಾರಿಗೆ ಹೋಗ್ಬಾರ್ದು, ಸಂಸಾರಿಗೆ ಹೋದಾಗ ಸಂಸಾರಿಗೆ ತರಬೇಕು, ಎಲ್ಲನ್ನ ಅಣ್ಣ ತಮ್ಮ ತರ ನೋಡ್ಬೇಕು, ಅಕ್ಕ ತಂಗಿ ತರ ನೋಡ್ಬೇಕು, ಪ್ರತಿಯೊಬ್ರು ಒಬ್ರಿಗೊಬ್ರು ಗೌರವ ಕೊಡ್ಬೇಕು ಅನ್ನೋದನ್ನ ಅದು ಯಾರು ತಪ್ಪು ಮಾಡುವುದನ್ನ ಸರ್ಕಾರ ತರುವಂತ ಕೆಲಸವನ್ನ ಕೂಡ ಮಾಡ್ತಾರೆ. ಯಾರು ತಪ್ಪು ಮಾಡಬಾರ್ದು ಅಂತ ಯಾವ ಕಾರಣಕ್ಕೆ ಮಾಡಬಾರ್ದು ಅನ್ನೋದನ್ನ ಕೂಡ ಚರ್ಚೆಯಲ್ಲಿ ಪ್ರತಿ ಭಾನುವಾರ ಕೂಡ ಹೇಳ್ತಾ ಇರ್ತಾರೆ. ಅದರಿಂದ ಯೇಸು ಕ್ರಿಸ್ತನ ಜನ್ಮದಿನವಾದ ಇವತ್ತು ಪ್ರಪಂಚದ ಎಲ್ಲಾ ಭಾಗದಲ್ಲಿ 25ಕ್ಕೆ ಆಚರಣೆ ಮಾಡ್ತಾರೆ. ಅತಿ ಹೆಚ್ಚು ಅನುಯಾಯಿಗಳು ಭಾಗವಹಿಸುವುದು ಯಾರಿಗೆ ಅಂದ್ರೆ ಈ ಪ್ರಪಂಚದಲ್ಲಿ ಯೇಸು ಕ್ರಿಸ್ತ ಅತಿ ಹೆಚ್ಚು ಅನುಯಾಯಿಗಳು ಇರ್ತಕ್ಕಂಥ ಯೇಸು ಕ್ರಿಸ್ತನ ಇವತ್ತು ಋತುಹಬ್ಬದಲ್ಲಿ ಆಚರಣೆ ಮಾಡ್ತಾ ಇದ್ದಾರೆ. ಎಲ್ಲರಿಗೂ ಋತುಹಬ್ಬದ ಶುಭಾಶಯ ಕೋರಿ ನಾನು ಮಾಡ್ತೇನೆ.